ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಪಾಪುಗೆ ಸ್ನಾನ ಮಾಡಿಸೋಣ ಅಂತ ನೀರಿಗೆ ಬೇವಿನ ಸೊಪ್ಪು ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವನಿಗೆ ಚಿಕನ್ ಪಾಕ್ಸ್ ಆಗಿರೋದ್ರಿಂದ ಡೈಲಿ ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಅವನು ಯೂಸ್ ಮಾಡೋ ವಸ್ತುಗಳನ್ನು ಡೈಲಿ ವಾಶ್ ಮಾಡಿ ಒಣಗಿಸಿ ಅದನ್ನು ಅವನಿಗೆ ಯೂಸ್ ಮಾಡ್ತಾಯಿದ್ದೀನಿ. ರೀಯೂಸ್ ಮಾಡ್ತಾ ಇಲ್ಲ, ಏಕೆಂದರೆ ಸ್ವಲ್ಪ ಅದೆಲ್ಲ ಬೇಗ ವಾಸಿಯಾಗಬೇಕು ಅಂದರೆ ತುಂಬಾ ಸೂಕ್ಷ್ಮವಾಗಿ ನೀಟಾಗಿ ಇಟ್ಕೊಬೇಕು. ಹಾಗಾಗಿ ಅವನಿಗೆ ಯೂಸ್ ಮಾಡೋ ವಸ್ತುಗಳಿರ್ಬೋದು, ಅವನ ಬಟ್ಟೆ ಇರ್ಬೋದು, ಆವಾಗವಾಗಲೇ ವಾಶ್ ಮಾಡಿ ಬೇರೆ ಬಟ್ಟೆಗಳನ್ನು ಹಾಕಿ ಅವನಿಗೆ ನೋಡ್ಕೊತಾ ಇದ್ದೀನಿ. ಹಾಗೆ ಅವ್ನು ಮಲಗೋ ಜಾಗದಲ್ಲಿ ಬೇವಿನ ಸೊಪ್ಪನ್ನು ಹಾಕಿ ಅವನಿಗೆ ರೆಡಿ ಮಾಡಿ ಮಲಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಿಳಿ ಬಟ್ಟೆ ಮೇಲೆ ಮಲಗಿಸ್ಬೇಕು ಅಂದರು. ನನ್ನ ಹತ್ರ ವೈಟ್ ಕ್ಲಾತ್ ಇರಲಿಲ್ಲ, ಪಂಚೆ ಇರಲಿಲ್ಲ. ಹಾಗಾಗಿ ಈ ಕಾಟನ್ ಬಟ್ಟೆಯನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅವನಿಗೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿದೆ ಅಮ್ಮ. ಡೈಲಿ ಸ್ವಲ್ಪ ಒಣಗ್ತಾ ಇದೆ ಮತ್ತು ಬರ್ತಾ ಇದೆ. ಅಮ್ಮ ಹೇಳಿದ್ರು ಒಂದು 9 ಡೇಸ್ ಆದರೂ ಬೇಕು ಪೂರ್ತಿಯಾಗಿ ಎಲ್ಲ ಹೋಗೋದಕ್ಕೆ ಅಂತ. ಸೊ ಹಾಗಾಗಿ 2 ಡೇಸಿಂದ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು 3ನೇ ದಿನದ ಪೂಜೆನ ಮಾಡಬೇಕು. ಹಾಗಾಗಿ ಮನೆಯೆಲ್ಲ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ, ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಈ ಥರ ವಿಷಯಗಳಲ್ಲಿ ಎಷ್ಟೇ ಸೈನ್ಸ್ ಮುಂದುವರೆದಿದ್ರೂ, ಹಾಗೆಯೇ ವ್ಯಾಕ್ಸಿನ್ ಎಲ್ಲ ಬಂದಿದ್ರೂ ಸಹ ನಮ್ಮ ಹಿಂದಿನವರು ಏನು ಫಾಲೋ ಮಾಡ್ಕೊಂಬಂದಿದ್ದಾರೆ ಆ ರೂಢಿಗಳನ್ನು ನಾವು ಮಾಡಬೇಕಾಗುತ್ತೆ. ಪೂಜೆ ಮಾಡೋದಿರ್ಬೋದು, ಬೇವಿನ ಸೊಪ್ಪಿನ ಉಪಯೋಗ ಇರ್ಬೋದು, ಹಾಗೆ ಅದಕ್ಕೆ ಮಾಡಬೇಕಾಗಿರೋ ಶಾಸ್ತ್ರಗಳಿರ್ಬೋದು, ಅದನ್ನು ಮಾಡಿದಾಗಲೇ ನಮಗೆ ಸಮಾಧಾನ ಆಗೋದು. ಮನೆಯೆಲ್ಲ ಸ್ವಚ್ಛ ಮಾಡಿ ಮುಗಿದ್ಮೇಲೆ ಪಾಪುಗೆ ಮತ್ತು ನಮ್ಮ ಮನೆಯವ್ರಿಗೆ ಬನಾನಾ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಹಾಗೆ ಇದು ತುಂಬ ಹೆಲ್ದಿನೂ ಹೌದು, ಬಾಡಿನ ಸ್ವಲ್ಪ ಕೂಲಾಗೂ ಇಡುತ್ತೆ. ಸೊ ಹಾಗಾಗಿ ಇದನ್ನು ಪಾಪುಗೆ ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ಈ ಮಂತಲ್ಲಿ 2 ಟೈಮ್ ಹುಷಾರು ತಪ್ಪಿದ್ದಾನೆ. ಅದ್ರ ಮೇಲೆ ಇವಾಗ ಅಮ್ಮ ಬೇರೆ ಆಗಿದೆ. ಸೊ ತುಂಬ ವೀಕ್ ಆಗಿದ್ದಾನೆ ಮತ್ತು ಸಣ್ಣನೂ ಆಗಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವನ ಆರೈಕೆನೂ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗಿದೆ. ಅವನು ಸ್ವಲ್ಪ ಚೆನ್ನಾಗಿದ್ದಾನೆ ಅಂದ್ಕೊಳ್ಳುವಾಗ ಮತ್ತೆ ಹುಷಾರು ತಪ್ಪಿಬಿಡ್ತಾನೆ. ಅದೇ ಒಂದು ನನಗೆ ತುಂಬ ಟೆನ್ಷನ್. ಸೊ ಹಾಗಾಗಿ ಅವನ ಆರೋಗ್ಯನ ಮೇಂಟೈನ್ ಮಾಡೋದಕ್ಕೆ ಏನಾದರೂ ಮಾಡ್ತಾ ಇರ್ತೀನಿ. ಆದರೂ ಸಹ ಕೆಲವೊಂದು ಸಲ ಮಕ್ಕಳು ಈ ಏಜಲ್ಲಿ ಆವಾಗವಾಗ ಹುಷಾರು ತಪ್ತಾರೆ. ಯಾಕೆಂದರೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಬೇರೆ ಮಕ್ಕಳಿಗೂ ಹುಷಾರಿಲ್ಲದೆ ಇರ್ಬೋದು. ಹೊರಗಿನ ವಾತಾವರಣಕ್ಕೆ ಅವ್ರು ಎಕ್ಸ್ಪೋಸ್ ಆಗೋದ್ರಿಂದ ನಾವು ಮನೆಯಲ್ಲಿ ಎಷ್ಟೇ ಆರೈಕೆ ಮಾಡಿದ್ರೂ ಸಹ ಕೆಲವೊಂದು ಸಲ ಅವರು ಹುಷಾರು ತಪ್ಪೋದನ್ನು ನಾವು ತಪ್ಪಿಸೋದಕ್ಕಾಗಲ್ಲ. ಆದರೆ ನಮ್ಮಂಥ ಆಚೆ ಹೋಗಿ ಕೆಲಸ ಮಾಡೋವಂಥ ಹೆಣ್ಮಕ್ಳ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ನಾನೆಲ್ಲೋ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನ, ನನ್ನ ಮಗು ಮೇಲೆ ನಾನು ಗಮನ ಕೊಡ್ತಾ ಇಲ್ವಾ, ನನ್ನ ಮಗುನ ನಾನು ಚೆನ್ನಾಗಿ ನೋಡ್ಕೊತಾ ಇಲ್ವಾ, ಅವನಿಗೆ ಇನ್ನೂ ಜಾಸ್ತಿ ಟೈಮ್ ಕೊಡಬೇಕಾ, ಅವನ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ಮಾಡಬೇಕಾ, ಈ ಥರ ತುಂಬ ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ನಾವೆಷ್ಟು ಅವ್ರಿಗೆ ಟೈಮ್ ಕೊಟ್ಟರೂ, ನಾವು ಅವ್ರನ್ನ ನೋಡಿಕೊಂಡ್ರೂ, ಅವ್ರ ಒಂದು ಆರೋಗ್ಯ ಸಮಸ್ಯೆ ಅಥವಾ ಅವರು ಒಂದು ಸಲ ಹುಷಾರು ತಪ್ಪಿದಾಗ ನಮಗದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಮೇಲೆ ಅದು ತುಂಬ ಪ್ರಭಾವ ಬೀರುತ್ತೆ. ಒಂದು ಸಲ ಕೆಲಸನೂ ಬೇಡ, ಏನೂ ಬೇಡ, ಮಗುನ ನೋಡ್ಕೊಂಡು ಮನೇಲಿರೋಣ ಅಂತ ನಾನು ಯೋಚಿಸಿದ್ದು ಎಷ್ಟೋ ಸಲ ಇದೆ. ಹಾಗೆ ಆ ಥರ ಆಲೋಚನೆಗಳು ಬಂದಾಗ 1 ನಿಮಿಷ ಕೂತು ಯೋಚನೆ ಮಾಡಿ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು, ಮತ್ತು ಇಲ್ಲ ನಾನೆಲ್ಲವನ್ನು ಮಾಡ್ಬೋದು ಅಂತ ನನ್ನನ್ನು ನಾನು ಪುಷ್ ಮಾಡಿಕೊಂಡು ಮಾಡ್ತಾ ಇರೋದಿದೆ. ಹೌದು, ನನ್ನಿಂದ ಆಗೋಲ್ಲ ಅನ್ನೋ ಭಾವನೆ ಇದ್ದರೆ ಏನನ್ನೂ ಮಾಡೋಕ್ಕಾಗಲ್ಲ. ನಾನು ಮಾಡಬಲ್ಲೆ ಅಂತ ನಾವು ಮುಂದೆ ಬಂದಾಗಲೇ ಎಲ್ಲನೂ ಮಾಡಲು ಸಾಧ್ಯ. ಹಾಗೆ ನಿಮ್ಮ ಮನಸ್ಸಿನಲ್ಲೂ ಈ ನೆಗೆಟಿವ್ ಥಾಟ್ ಇದ್ದರೆ ಅದನ್ನು ತೆಗೆದುಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಮನಸ್ಸಿನ ಮಾತಿನೊಂದಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.